Hello, Inspector sir, on parade sir. Parade is ready for your inspection sir. ವಾಹನದಲ್ಲಿ ಮಾನ್ಯ ಕವಾಯತಿನ ಪರೀಕ್ಷೆ ಬಣ್ಣ ಬಣ್ಣದ ಹೂಗಳಿಂದ ಸುಂದರವಾಗಿ ಅಲಂಕೃತಗೊಂಡಿರುವಂತಹ ತೆರೆದ ವಾಹನದಲ್ಲಿ ಮಾನ್ಯ ಪರೇಡ್ ವೀಕ್ಷಣೆಗಾಗಿ ತೆರಳುತ್ತಾ ಇದ್ದಾರೆ. ತಂಡದ ನಾಯಕ ಶ್ರೀ ಶ್ರೀಕಾಂತ್ RSI DAR ಎರಡನೇ ತಂಡ ನಾಗರಿಕ ಪೊಲೀಸ್ ತಂಡ ಯಾದಗಿರಿ ಉಪವಿಭಾಗ ಶ್ರೀ ಮೆಹಬೂಬ್ ಅಲಿ PSI ವಡಿಗೇರ ಠಾಣೆ. ಮೂರನೇ ತಂಡ ನಾಗರಿಕ ಪೊಲೀಸ್ ತಂಡ ಶೋರಾಪುರ್ ಉಪವಿಭಾಗ ಶ್ರೀ ಪೊಮ್ಮಣ್ಣ K ರಾಠೋಡ್ RSI DAR ಯಾದಗಿರಿ. ನಾಲ್ಕನೇ ತಂಡ ಮಹಿಳಾ ಪೊಲೀಸ್ ತಂಡ ಯಾದಗಿರಿ ಶ್ರೀಮತಿ ಸೀತಾ PSI ನಿಸ್ತಂತು ಘಟಕ. ಐದನೇ ತಂಡ ಅರಣ್ಯ ಪಡೆ ಯಾದಗಿರಿ ಜಿಲ್ಲೆ ಶ್ರೀ ಭೀಮಾಶಂಕರ್ ಗಣಪುರ್ DYRFO. ನಂತರ ಆರನೇ ತಂಡ ಅಗ್ನಿಶಾಮಕ ತಂಡ ಯಾದಗಿರಿ ಶ್ರೀ ವೀರೇಶ್ FSO. ಏಳನೇ ತಂಡ ಗೃಹರಕ್ಷಕ ತಂಡ. ಸ್ವಾತಂತ್ರ್ಯೋತ್ಸವದ ಶಿಸ್ತು ಮತ್ತು ಗತ್ತಿನ ಈ ತಂಡಗಳ ಪಥಸಂಚಲನ ನಡೀತಾ ಇದೆ. ಪಥಸಂಚಲನದ ಮುಖ್ಯ ದಂಡನಾಯಕ ಶ್ರೀ ಭರತ್ ಜಿ ತಳವಾರ್ DYSP DAR ಘಟಕ ಯಾದಗಿರಿ ಮತ್ತು ಹೆಚ್ಚುವರಿ ಸೆಕೆಂಡ್ ಇನ್ ಪರೇಡ್ ಕಮಾಂಡೆಂಟ್ ಶ್ರೀ ಲಚ್ಚಪ್ಪ ಚವ್ಹಾಣ್ RPI ಯಾದಗಿರಿಯವರ ನೇತೃತ್ವದಲ್ಲಿ ಮೊದಲನೆಯ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ತಂಡ ಯಾದಗಿರಿ. ತಂಡದ ನಾಯಕರು ಶ್ರೀ ಶ್ರೀಕಾಂತ್ RSI DAR ಯಾದಗಿರಿ ಅವರು ಎರಡನೆಯ ತಂಡ ನಾಗರಿಕ ಪೊಲೀಸ್ ತಂಡ ಯಾದಗಿರಿ ಉಪವಿಭಾಗ ಮೆಹಬೂಬ್ ಅಲಿ PSI ವಡಿಗೇರ ಠಾಣೆಯ ನೇತೃತ್ವದಲ್ಲಿ ಎರಡನೇ ತಂಡ. ಮೂರನೆಯ ತಂಡ ನಾಗರಿಕ ಪೊಲೀಸ್ ತಂಡ ಶೋರಾಪುರ್ ಉಪವಿಭಾಗ ನಾಯಕರು ಪೊಮ್ಮಣ್ಣ K ರಾಠೋಡ್ RSI DAR ಯಾದಗಿರಿ. ನಾಲ್ಕನೇ ತಂಡ ಮಹಿಳಾ ಪೊಲೀಸ್ ತಂಡ ಯಾದಗಿರಿ ಶ್ರೀಮತಿ ಸೀತಾ PSI ನಿಸ್ತಂತು ಘಟಕ. ಐದನೇ ತಂಡ ಅರಣ್ಯ ಪಡೆ ಯಾದಗಿರಿ ಜಿಲ್ಲೆ ಶ್ರೀ ಭೀಮಾಶಂಕರ್ ಗಣಪುರ್ DYRFO. ಆರನೇ ತಂಡ ಅಗ್ನಿಶಾಮಕ ತಂಡ ಯಾದಗಿರಿ ಶ್ರೀ ವೀರೇಶ್ FSO. ಏಳನೇ ತಂಡ ಗೃಹರಕ್ಷಕ ತಂಡ ಯಾದಗಿರಿ ಕುಮಾರಿ ವಿದ್ಯಾವತಿ ಜಿಲ್ಲಾ ಬೋಧಕರು. ಎಂಟನೇ ತಂಡ ಆದರ್ಶ ವಿದ್ಯಾಲಯ ಗೈಡ್ಸ್ ವಿಭಾಗ ಕುಮಾರ್ ವಿಜಯ್ ರೆಡ್ಡಿ. ಒಂಬತ್ತನೇ ತಂಡ ಆದರ್ಶ ವಿದ್ಯಾಲಯ ಸ್ಕೌಟ್ಸ್ ವಿಭಾಗ ಕುಮಾರಿ ಅಪೂರ್ವ. ಹತ್ತನೇ ತಂಡ ಮಹಾತ್ಮ ಗಾಂಧಿ ಶಾಲೆ ಯಾದಗಿರಿ ಸ್ಕೌಟ್ಸ್ ವಿಭಾಗ ಕುಮಾರ್ ಉಲ್ಲಾಸ್. 11ನೇ ತಂಡ ಮಹಿಳಾ ಪದವಿ ಕಾಲೇಜು ಯಾದಗಿರಿ ಕುಮಾರಿ ಮೇಘಾರಾಣಿ ಮತ್ತು ಪೊಲೀಸ್ ಬ್ಯಾಂಡ್ ವಾದ್ಯ ವೃಂದದ ತಂಡ DA.
Open the door! March! Right! Center! Right! Right! Standard day! ಈಗ ಮಾನ್ಯ ಸಚಿವರಿಂದ ನನ್ನ ಅಭಿನಂದನೆಗಳು. ವೇದಿಕೆ ಮೇಲೆ ಮತ್ತು ವೇದಿಕೆ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆತ್ಮೀಯರೇ, ವಿದ್ಯಾರ್ಥಿಗಳೇ, ಅಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಭಾರತವು 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಿಸಲು ಒಟ್ಟುಗೂಡಿದ್ದು ನಮ್ಮ ರಾಷ್ಟ್ರಕ್ಕಾಗಿ ನಾವು ಅಪಾರ ಹೆಮ್ಮೆ ಪಡೋಣ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯವನ್ನು ಗಳಿಸಿದ್ದು ಅತ್ಯಮೂಲ್ಯವಾದ ಈ ಸ್ವಾತಂತ್ರ್ಯವನ್ನು ರಕ್ಷಿಸಲು ಸಂಕಲ್ಪ ಮಾಡೋದರ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಎಲ್ಲ ಮಹನೀಯರು ಈ ದಿನದಂದು ನಾವೆಲ್ಲರೂ ಸ್ಮರಿಸಬೇಕಾಗುತ್ತೆ. ಸ್ವಾತಂತ್ರ್ಯೋತ್ಸವದ ಪ್ರತಿಯೊಬ್ಬ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವವಾದಂಥ ಈ ದಿನ. ಈ ಸಂದರ್ಭದಲ್ಲಿ ನಾನು ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳ ಬಯಸುತ್ತೇನೆ. ಸ್ವಾತಂತ್ರ್ಯ ಭಾರತಕ್ಕಾಗಿ, ಬಲಿಷ್ಠ ಭಾರತಕ್ಕಾಗಿ, ಸ್ವಾವಲಂಬಿ ಭಾರತಕ್ಕಾಗಿ, ಸುಂದರ ಭಾರತಕ್ಕಾಗಿ ಹೋರಾಟ ಮಾಡಿದ ಎಲ್ಲ ವೀರ ಮಹನೀಯರಿಗೂ ಮತ್ತು ವೀರ ಮಾತೆಯರಿಗೂ ಮೊದಲಿಗೂ ನನ್ನ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವೆಲ್ಲರೂ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾದ ಭಾರತ ರಾಷ್ಟ್ರದ ಹಬ್ಬ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿದ್ದೇವೆ. ಈ ಸಂಭ್ರಮ ದಿನಕ್ಕೆ ಕಾರಣರಾದ ಮಹಾನ್ ವ್ಯಕ್ತಿಗಳು ಮತ್ತು ಅವರ ಬಲಿದಾನದ ತ್ಯಾಗಗಳು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಸಾಕಷ್ಟು ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿರ್ತಕ್ಕಂಥವರಿಗೆ, ಲಕ್ಷಾಂತರ ಕೋಟ್ಯಾಂತರ ಯೋಧರಿಗೆ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ವಿಶೇಷವಾಗಿ